ಈ ಸಂದರ್ಭದಲ್ಲಿ ಅವನು ಯಾರ ಪರವಾಗಿ ಏನು ಹೇಳಬೇಕು, ಸತ್ಯ ಹೇಳಬೇಕು ಅಥವಾ ಅಧಿಕಾರಿಗಳು ಎದುರ್ಕೊಂಡು ಹೇಳಬೇಕು, ಪೊಲೀಸ್ ಹೇಳ್ಕೊಂಡು ಆಡಬೇಕು, ಅಥವಾ ಸತ್ತವರ ಕುಟುಂಬದವರನ್ನು ನೆನೆಸ್ಕೊಂಡು ಹೇಳಬೇಕು, ಅಥವಾ ಆಮಿಷ ಪ್ರಭಾವಗಳಿಗೆ ಒಳಗಾಗು ಎಲ್ಲ ಸನ್ನಿವೇಶಗಳಿರುತ್ತೆ. ಹಾಗಾಗಿ ಅವನು ಗಾಬರಿಯಾಗಿ ತಲೆಮರೆಸ್ಕೊಂಡು ಅಥವಾ ಬೇರೆ ಜಾಗದಲ್ಲಿ ಇದ್ದು. ಸ್ನೇಹಿತರ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಶಾಗ್ಯ ಅರಣ್ಯ ಭಾಗದಲ್ಲಿ ನಡೆದಿರ್ತಕ್ಕಂಥ ಘನಘೋರ ಘಟನೆಯ ಬಗ್ಗೆ ನಿಮಗೆ ಸರಣಿ ರೂಪದಲ್ಲೂ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಚಾಮರಾಜನಗರದಲ್ಲಿ ಅಮಾಯಕ ಸ್ಥಳೀಯರ ಮೇಲೆ ನಡೆದಂಥ ದಾಳಿ ಅಂತ ಈಗೆಲ್ಲರೂ ಕೂಡ ಚರ್ಚೆ ಮಾಡಲಾಗ್ತಾ ಇರೋದು. ಅದು ಕೂಡ ಬೂದಿ ಮುಚ್ಚಿದ ಕೆಂಡದಂತಿದೆ. ಬಹಳಷ್ಟು ಜನರು ಈಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸ್ಥಳೀಯರು ತಮ್ಮ ನೋವನ್ನು ಹೊರಹಾಕ್ತಾ ಇದ್ದಾರೆ. ಅಮಾಯಕ 3 ಜೀವಗಳು ಬಲಿಯಾಗಿದ್ದಾವೆ ಅಂತ. ಒಬ್ಬ ಮಹಿಮಾದಾಸ್ ಈಗ ನಿಗೂಢವಾಗಿ ನಾಪತ್ತೆ ಆಗಿರೋದು, ಎಲ್ಲಿದ್ದಾರೆ, ಹೇಗಿದ್ದಾರೆ, ಜೊತೆಗೆ ಯಾಕೆ ಸತ್ಯವನ್ನು ಹೇಳಲಿಕ್ಕೆ ಬರ್ತಾ ಇಲ್ಲ, ಒಂದಿಷ್ಟು ಕಾನೂನಾತ್ಮಕವಾದಂಥ ಚರ್ಚೆಗಳು ಕೂಡ ಇದಾವೆ. ಇವತ್ತು ನಮ್ಮ ಜೊತೆಗೆ ರಿಸೋರ್ಸ್ ಪರ್ಸನ್, ಮಾಜಿ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರ್ತಕ್ಕಂಥ ದೊರಾಜು ಅವರು ಇದ್ದಾರೆ. ಅವ್ರ ಹತ್ರ ಬಹಳಷ್ಟು ಚರ್ಚೆಗಳು ಮಾಡೋದಿದೆ. ನೋಡಿದ್ದೀನಿ ಯಾವ ರೀತಿಯಾಗಿ ಬಗೆಹರಿಸಬೇಕು ಕೇಸನ್ನ ಅಂತ. ಅರಣ್ಯ ಇಲಾಖೆಯ ಸಿಬ್ಬಂದಿಗಳೇ ಇದನ್ನು ಕೇಸನ್ನು ಮುಚ್ಚಾಕ್ಲಿಕ್ಕೆ ಹೋಗ್ತಾ ಇದ್ದಾರಾ, ಅಥವಾ ಅವರು ಉದ್ದೇಶಪೂರಿತವಾಗಿ ಮಾಡಿದಂಥ ದಾಳಿನ, ಆ ಥರದ ಅನುಮಾನಗಳು ಕೂಡ ವ್ಯಕ್ತವಾಗೋ ರೀತಿಯಾಗಿ ಆಗ್ತಾ ಇರೋದು. ಯಾಕೆಂದರೆ ಸಿಕ್ಕಿರ್ತಕ್ಕಂಥ ಹೊಸ ಚಪ್ಪಲಿ ಸ್ಟಿಕ್ಕರ್ ಕೂಡ ತೆಗೆದ ರೀತಿಯಾಗಿ ಇರೋದು. ಇವತ್ತು ನೇರವಾಗಿ ನಾನು ಅವ್ರ ಮುಂದೆ ಅನೇಕ ಪ್ರಶ್ನೆಗಳನ್ನು ಹಾಕೋದಿದೆ. ಸರ್, ಆರಂಭದಲ್ಲಿ ನಿಮ್ಮನ್ನು ವೆಲ್ಕಮ್ ಮಾಡ್ತೀನಿ. ಸರ್, ನಿಮಗೂ ಕೂಡ ಗೊತ್ತಿದೆ, ಪ್ರತಿನಿತ್ಯ ಗಮನಿಸ್ತಾ ಇದ್ದೀರಿ ಈ ಕೇಸ್ನಲ್ಲಿ. ಸದ್ಯ ಈ ಕೇಸನ್ನು ನೀವು ಹೇಗೆ ನೋಡ್ತಾ ಇದ್ದೀರಿ? ಸದ್ಯದ ಅಪ್ಡೇಟ್ಸ್ ನೀವು ಗಮನಿಸಿದ ಹಾಗೆ ಸರ್. ನಾನು ಗಮನಿಸಿದ ಹಾಗೆ ಸರ್ಕಾರ FIR ಮಾಡಿದೆ, ತನಿಖೆಯನ್ನು ಕೈಗೊಂಡಿದೆ. ಮ್ಯಾಜಿಸ್ಟ್ರೇಟನ ಉಪವಿಭಾಗದ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಅಂತ ಏನು ಕರಿತೀವಿ, ಅವ್ರ ಮೂಲಕ ವಿಚಾರಣೆನ ಪ್ರಾರಂಭ ಆಗಿದೆ ಅಂತ ಮಾಧ್ಯಮಗಳಲ್ಲಿ ನಾವು ನೋಡಿದ್ದೀವಿ. ಸರ್ಕಾರ ಮೃತರ ಕುಟುಂಬಕ್ಕೆ ತಲಾ 15 ಲಕ್ಷ ಪರಿಹಾರ ಘೋಷಣೆ ಮಾಡಿದೆ. ಅಲ್ಲಿನ ಸ್ಥಳೀಯ ಶಾಸಕರು ವೈಯಕ್ತಿಕವಾಗಿ 10 ಲಕ್ಷ ಅಂತ ಘೋಷಣೆ ಮಾಡಿದ್ದಾರೆ. ಮತ್ತೇನೋ ಪಂಚಾಯತಿಯವರು 5 ಲಕ್ಷ ತಲಾ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಅಂದರೆ ಇಷ್ಟು ಸದ್ಯದ ಮಾಹಿತಿ. ಈಗ ನೀವು ಇದು ಯಾವ ರೀತಿ ತನಿಖೆ ಕೈಗೊಳ್ಳಬೇಕು, ಮುಂದೆ ಏನು ಮಾಡಬೇಕು ಅನ್ನೋ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ. ಈಗ ಇದು ಅರಣ್ಯ ಇಲಾಖೆಯ ಸಿಬ್ಬಂದಿಯಿಂದ ಆಗಿರ್ತಕ್ಕಂಥ ಪ್ರಮಾದವೋ ಅಥವಾ ಕಾನೂನಾತ್ಮಕವೋ ಅಥವಾ ಕಾನೂನು ಬಾಹಿರ ಕೃತ್ಯವೋ ಅದು ತನಿಖೆಯಲ್ಲಿ ಹೊರಬರಬೇಕು. 3 ಜನ ಮೃತರಾಗಿರ್ತಕ್ಕಂಥದ್ದು ಅದು ಸಾಬೀತಾಗಿದೆ. ಅವರ ಪೈಕಿದ್ದಂಥ ಒಬ್ಬ ಪ್ರತ್ಯಕ್ಷ ಸಾಕ್ಷಿ ದಾಸ್ ಅನ್ನತಕ್ಕಂಥವನು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಬೇರೆ ಕಡೆ ಚಿಕಿತ್ಸೆ ಪಡೆದು ಹೀಗೆ ಹೊರಗಡೆ ಬಂದು ವಿಡಿಯೋ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಅನ್ನೋದನ್ನು ನಾವು ಗಮನಿಸಿದ್ದೀವಿ. ಇದು ಹೇಗಾಗಿರ್ಬೋದು ಅಂದರೆ, ಅವರ ಕಣ್ಣೆದುರುಗಡೆನೇ ಈ ಗುಂಡಿನ ಶೂಟೌಟಲ್ಲಿ ಅಥವಾ ಗುಂಡಿನ ಕಾಳಗದಲ್ಲಿ 3 ಜನ ಸತ್ತ ಕೂಡಲೇ ಅದನ್ನು ನೋಡಿದಂತಹ ಯಾವುದೇ ವ್ಯಕ್ತಿ ಗಾಬರಿ ಆಗ್ತಾನೆ, ಮಾನಸಿಕವಾಗಿ ಜರ್ಜರಿತನಾಗ್ತಾರೆ. ಈ ಸಂದರ್ಭದಲ್ಲಿ ಅವನು ಯಾರ ಪರವಾಗಿ ಏನು ಹೇಳಬೇಕು, ಸತ್ಯ ಹೇಳಬೇಕು, ಅಥವಾ ಅಧಿಕಾರಿಗಳು ಎದುರ್ಕೊಂಡು ಹೇಳಬೇಕು, ಪೊಲೀಸ್ ಹೇಳ್ಕೊಂಡು ಆಡಬೇಕು, ಅಥವಾ ಸತ್ತವರ ಕುಟುಂಬದವರನ್ನು ನೆನೆಸ್ಕೊಂಡು ಹೇಳಬೇಕು, ಅಥವಾ ಆಮಿಷ ಪ್ರಭಾವಗಳಿಗೆ ಒಳಗಾಗು ಎಲ್ಲ ಸನ್ನಿವೇಶಗಳಿರುತ್ತೆ. ಹಾಗಾಗಿ ಅವನು ಗಾಬರಿಯಾಗಿ ತಲೆಮರೆಸ್ಕೊಂಡು ಅಥವಾ ಬೇರೆ ಜಾಗದಲ್ಲಿ ಇದ್ದು ಸಂದರ್ಭ ಬಂದಾಗ ಹೊರಬಂದು ಹೇಳ್ತೀನಿ ಅನ್ನತಕ್ಕಂಥ ವಿಚಾರಧಾರೆಯನ್ನು ಅವನು ಹೊಂದಿರ್ಬೋದು. ಈ ಪ್ರಕರಣದಲ್ಲಿ ತುಂಬ ಆಕ್ರೋಶ ಪ್ರಾರಂಭ ಆಗಿದೆ. ಅನೇಕರು ಪ್ರತಿಭಟನೆ ಮಾಡ್ತಿದ್ದಾರೆ, ದಾಂಧಲೆ ಮಾಡ್ತಾಯಿದ್ದಾರೆ. ಅಲ್ಲಿನ ಸ್ಥಳೀಯ ಮರಿಮಂಗಳದ ಸುತ್ತಮುತ್ತಲಿರ್ತಕ್ಕಂಥ ಅರಣ್ಯ ಇಲಾಖೆಯ ಪಕ್ಕದ ಹಳ್ಳಿಗಳ ಜನ ಹೋರಾಟಕ್ಕೆ ಇಳಿದಿದ್ದಾರೆ. ಎರಡನೇದಾಗಿ ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗಳು ಈ ಒಂದು ಕಾನೂನು ಮತ್ತು ಸುವ್ಯವಸ್ಥೆಗೆ ಭಂಗ ಇದೆ ಮತ್ತು ಜನಗಳಿಗೆ, ನಮ್ಮ ಭಾಷಿಕರಿಗೆ ರಕ್ಷಣೆ ಇಲ್ಲ ಅಂತ ಹೇಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ವಿಷಾದನೀಯ. ಕರ್ನಾಟಕದ ಒಳಗೆ ನಡೆದಿರ್ತಕ್ಕಂಥ ಘಟನೆಗೆ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕದ ಗೃಹ ಇಲಾಖೆ ಸೂಕ್ತವಾದ ಕ್ರಮ ಕೈಗೊಳ್ಳುತ್ತೆ. ಇದರ ವಿಚಾರದಲ್ಲಿ ಮಹಾರಾಷ್ಟ್ರದವರು ಅಥವಾ ಕೇರಳದವರು ಅಥವಾ ತಮಿಳುನಾಡವರು ಹಸ್ತಕ್ಷೇಪ ಮಾಡಿ ನೀವು ಹೀಗೆ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳ ಗೃಹ ಮಂತ್ರಿಗಳಿಗಾಗಲಿ ಆದೇಶ ಕೊಡ್ತಕ್ಕಂಥದ್ದು, ಅಥವಾ ಹೀಗೆ ಮಾಡಬೇಕು ಅಂತ ಹೇಳಿ ಕಠಿಣವಾಗಿ ಒತ್ತಿಸೋದು ಅದು ಸರಿಯಲ್ಲ. ಹಸ್ತಕ್ಷೇಪ ನಿಲ್ಲಬೇಕು. ಹಸ್ತಕ್ಷೇಪ ನಿಲ್ಲದೆ ಹೋದಲ್ಲಿ ರಾಜ್ಯಗಳ ನಡುವೆ ಬಿಕ್ಕಟ್ಟು ಜಾಸ್ತಿ ಆಗುತ್ತೆ, ಮನಸ್ತಾಪ ಬರುತ್ತೆ, ಭಾಷಿಕರ ನಡುವೆ ದ್ವೇಷ ಉಂಟಾಗುತ್ತೆ. ಇದಕ್ಕೆ ಆಸ್ಪದ ಆಗಬಾರ್ದು. ಆದ್ದರಿಂದ ಸರ್ಕಾರ ಏನು ಮಾಡ್ಬೋದು ಅಂತ ನಿಮ್ಮ ಪ್ರಶ್ನೆ. ಈಗ ಮ್ಯಾಜಿಸ್ಟ್ರೇಟಲ್ಲಿ ತನಿಖೆ ನಡೀತಾ ಇದೆ. 7 ದಿನಗಳ ಒಳಗೆ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ
ಅವ್ರಿಗೆ ಬೇಕಾದ ಹಾಗೆ ತನಿಖೆ ಆಗಬಹುದು ಅನ್ನೋ ಥರದಲ್ಲಿ ಚರ್ಚೆಗಳಾಗ್ತಾ ಇದೆಯಲ್ಲ ಸರ್, ನೀವು ಹೇಗೆ ಹೇಳ್ತೀರಿ ಇದು ಯಾವ ರೀತಿಯಾದಂಥ ತನಿಖೆ ಆದರೆ ಜನರಿಗೆ ಒಂದು ವಿಶ್ವಾಸ ಮೂಡಬಹುದು ಅಂತ? ಅರಣ್ಯ ಇಲಾಖೆ ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಸರ್ಕಾರಿ ನೌಕರರು, ಪೊಲೀಸರು ಸರ್ಕಾರಿ ನೌಕರರು, ಉಪ ವಿಭಾಗಾಧಿಕಾರಿಗಳು, ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಅವರು ಸಿಬ್ಬಂದಿ ಸರ್ಕಾರಿ ನೌಕರರು. ಸರ್ಕಾರ ಏನು ಸೂಚನೆ ಕೊಡುತ್ತೆ ಅಥವಾ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸದ ಹಾಗೆ ಏನು ವರದಿ ಕೊಡಬೇಕು ಅದು ಸಹಜವಾಗಿ ಕೊಡ್ತಾರೆ. ಇದು ಅನೇಕ ಪ್ರಕರಣಗಳಲ್ಲಿ ನಾವು ಗಮನಿಸಿದ್ದೀವಿ. ಆದರೆ ಈ ವರದಿ ನಿಷ್ಪಕ್ಷಪಾತ ವರದಿನೋ ಅಥವಾ ಪ್ರಭಾವಿತ ವರದಿನೋ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾವು ನೋಡಿ ಹೇಳಬೇಕಾಗುತ್ತೆ, ಹೀಗೆ ಹೇಳೋಕ್ಕಾಗಲ್ಲ. ಆದರೆ ಈ ಎಲ್ಲ ಸಂಶಯಗಳು, ಆಕ್ರೋಶಗಳಿಗೆ ಅವಕಾಶ ಕೊಡದೇ ಮಾಡಬೇಕಾದ್ರೆ ಈಗಾಗಲೇ ಮಾಧ್ಯಮಗಳಲ್ಲಿ ಅನೇಕ ಮಿತ್ರರು ಹೇಳ್ತಾ ಇದ್ದಾರೆ ವಿಚಾರಣಾ ಆಯೋಗ ಮಾಡಬೇಕು ಅಂತ ಹೇಳಿ. ಅದು ಒಂದು. ಆಮೇಲೆ ವಿಶೇಷ ತನಿಖಾ ತಂಡ ಈಗಾಗಲೇ ರಚನೆ ಮಾಡಿದ್ದೀವಿ ಈ 100 ಪ್ರಕರಣಕ್ಕೆ ಅಂತ ಹೇಳಿ ಪತ್ರಿಕೆಗಳನ್ನು ನೋಡಿದ್ದೀವಿ. ಆದರೆ ಈ ವಿಶೇಷ ತನಿಖಾ ತಂಡ ಯಾವ ರೂಪದಲ್ಲಿ ಇದೆ, ಅಲ್ಲಿ ಯಾರ್ಯಾರು ಇದ್ದಾರೆ, ಏನು ಮಾಡ್ತಾರೆ ಅನ್ನೋದ್ರ ವಿವರಗಳು ಇನ್ನೂ ಲಭ್ಯ ಆಗಿಲ್ಲ. ಅಥವಾ ಚಾಮರಾಜನಗರ ಜಿಲ್ಲೆಯ ಡಿಸ್ಟ್ರಿಕ್ಟ್ ಆ್ಯಂಡ್ ಸೆಷನ್ ಜಡ್ಜ್ ಏನಿದ್ದಾರೆ ಜಿಲ್ಲಾ ನ್ಯಾಯಾಧೀಶರು, ಅವರ ಉಸ್ತುವಾರಿಯಲ್ಲಿ ತನಿಖೆಯನ್ನು ಮಾಡಿದ್ರೆ ಆಗ ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ, ರೆವಿನ್ಯೂ ಇಲಾಖೆ ಮತ್ತಿತರ ಎಲ್ಲರೂ ಸಹ ಒಂದು ಶಿಸ್ತಿಗೆ ಒಳಪಟ್ಟು ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ಕೈಗೊಳ್ಳೋ ಸಾಧ್ಯತೆ ಇದೆ. ವಿಚಾರಣಾ ಆಯೋಗ ಮಾಡೋದ್ರಲ್ಲಿ ಅನೇಕ ವಿಚಾರಣಾ ಆಯೋಗಗಳು ವರದಿಗಳನ್ನು ಕೊಟ್ಟಿದೆ. ಕೆಲವು ವಿಚಾರಣಾ ಆಯೋಗಗಳು ವರದಿ ಜಾರಿಗೆ ಬಂದಿದೆ. ಅನೇಕ ಸರ್ಕಾರದ ವಿರುದ್ಧವಾಗಿರ್ತಕ್ಕಂಥ ಅನೇಕ ವಿಚಾರ ಕೋಲ್ಡ್ ಸ್ಟೋರೇಜಲ್ಲಿ ಬಿದ್ದಿದೆ. ಕೋಟಿ ಖರ್ಚು ಮಾಡಿ ಅನೇಕ ರೀತಿಯ ಪ್ರಯತ್ನಗಳು ಅಧಿಕಾರಿಗಳು, ವಕೀಲರು, ಜಡ್ಜ್ಗಳೆಲ್ಲ ಮಾಡಿದೆಲ್ಲ ವ್ಯರ್ಥ ಆಗಿಬಿಡುತ್ತೆ. ಒಂದು ವೇಳೆ ವಿಚಾರಣಾ ಆಯೋಗ ಸರ್ಕಾರ ಮಾಡೋದೇ ಆದರೆ ಕಾಲಮಿತಿ ಕಡ್ಡಾಯವಾಗಿ ಪಾಲಿಸಬೇಕು. 2 ತಿಂಗಳು ಅಥವಾ 3 ತಿಂಗಳು ವಿಚಾರಣೆ ಮಾಡಿ ವರದಿಯನ್ನು ಕೊಡಬೇಕು. ವರದಿಯನ್ನು ಸರ್ಕಾರ ಸದನದಲ್ಲಿ ಮಂಡಿಸಬೇಕು. ಅದರ ಕ್ರಮ ತರಬೇಕು. ಆಗಿದ್ರೆ ಮಾತ್ರ ವಿಚಾರಣಾ ಆಯೋಗ ಮಾಡಬೇಕು. ಇಲ್ಲ ಅಂದರೆ ಜಿಲ್ಲಾ ನ್ಯಾಯಾಧೀಶರು ಉಸ್ತುವಾರಿಯಲ್ಲಿ ತನಿಖೆ ಮಾಡಬೇಕು. ಇಲ್ಲ ಅಂದರೆ ವಿಶೇಷ ತನಿಖಾ ತಂಡ ಮಾಡಬೇಕು. ಯಾವ ರೀತಿ ಮಾಡಬೇಕು ತನಿಖಾ ತಂಡ, ಅದರ ರೂಪುರೇಷೆನ ಸರ್ಕಾರ ರೂಪಿಸಬೇಕು. ಅದರಲ್ಲಿ ಅರಣ್ಯ ಇಲಾಖೆಯವರು ಇರಬೇಕು, ಪೊಲೀಸರು ಇರಬೇಕು, ಸ್ಥಳೀಯ ಪ್ರಮುಖರು ಇರಬೇಕು, ಮತ್ತು ಯಾರು ಇವತ್ತು ಹತ್ಯೆಗೆ ಒಳಗಾಗಿದ್ದಾರೆ ನೊಂದ ಕುಟುಂಬಗಳ ಅವರ ಪ್ರತಿನಿಧಿಗಳು ಇರಬೇಕು. ಹಾಗಾದರೆ ಮಾತ್ರ ಅದು ಪಾರದರ್ಶಕವಾದ ವಿಚಾರಣೆ ಆಗುತ್ತೆ. ಇಲ್ಲದೆ ಹೋದರೆ ಯಾವುದೋ ಒಂದು ಮುಗಿನೇರಕ್ಕೆ ವಿಚಾರಣೆ ನಡೆಯುತ್ತೆ, ಆಮೇಲೆ ತಿಪ್ಪೆ ಸಾರಿಸೋದು ಅಂತಾರಲ್ಲ ಆ ರೀತಿ ಮಾಡಿ ಬಿಸಾಕ್ಬಿಡ್ತಾರೆ. ಆಗಬಾರ್ದು. ಹಿಂದಿನ ಅನುಭವಗಳನ್ನು ನೆನೆಸ್ಕೊಂಡಾಗ ಪ್ರತಿಯೊಬ್ಬರಿಗೂ ಈ ಭಾವನೆ ಬರುತ್ತೆ. ಆದ್ದರಿಂದ ಅಂತಹ ಕೆಟ್ಟ ಭಾವನೆಗಳು ಅಥವಾ ನಿಷ್ಪ್ರಯೋಜಕ ಪ್ರಯತ್ನಗಳು ಆಗದೆ ರಚನಾತ್ಮಕವಾದ ವರದಿಗಳು, ರಚನಾತ್ಮಕವಾದ ಇದೆಲ್ಲ ಮಾಡೋದಕ್ಕೆ ಸೂಕ್ತವಾಗಿ ಸರ್ಕಾರ ಯೋಚನೆ ಮಾಡಬೇಕು. ಮತ್ತು ಚಾಮರಾಜನಗರದಲ್ಲಿ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮರಿಮಂಗಳ ಗ್ರಾಮದ ಪಕ್ಕದ ಈ ಅರಣ್ಯ ಪ್ರದೇಶದಲ್ಲಿ ನಡೆದಿರ್ತಕ್ಕಂಥ ಈ ಘಟನೆಗೆ ಕಾರಣಗಳೇನು ಅನ್ನೋದನ್ನು ಮುಖ್ಯವಾಗಿ ಆಡಳಿತ ಪರಿಶೀಲನೆ ಮಾಡಬೇಕು. ರಾಕೇಶ್, ನನ್ನ ಮಾತಿನ ಅರ್ಥ ಅದಕ್ಕೆ ಆರ್ಥಿಕ ಕಾರಣಗಳು ಇದೆ, ಸಾಮಾಜಿಕ ಕಾರಣಗಳು ಇದೆ. ಮತ್ತು ಈ ರೀತಿ ಅರಣ್ಯ ಪ್ರದೇಶಗಳಲ್ಲಿ ಹೋಗಿ ಅಪರಾಧಗಳನ್ನು ಎಸಗೋದಕ್ಕೆ ಕಾರಣ ಏನು ಇದೆ? ವೀರಪ್ಪನ ಗ್ಯಾಂಗು ಎಷ್ಟೆಲ್ಲ ಮಾಡಿದೆ, ಅವೆಲ್ಲವನ್ನ ನಾವು ಯೋಚನೆ ಮಾಡಬೇಕು. ಈ ರೀತಿ ಅಪರಾಧಗಳು, ಈ ರೀತಿ ಬೇಟೆಗಳು ಮುಂದುವರಿಬಾರ್ದು. ಅದನ್ನು ಪ್ರಾರಂಭದಲ್ಲಿಯೇ ಚಿವುಟಿ ಹಾಕಬೇಕು. ಹಾಗಾಗಿ ಇದಕ್ಕೆ ಈ ರೀತಿಯ ಅಪರಾಧಗಳಿಗೆ, ಈ ಕೃತ್ಯಗಳಿಗೆ ಕಾರಣ ಏನು, ಸಾಮಾಜಿಕ ಕಾರಣ, ರಾಜಕೀಯ ಕಾರಣ ಅಥವಾ ಆರ್ಥಿಕ ಕಾರಣ, ಇವೆಲ್ಲಗಳನ್ನು ಶಿಫಾರಸುಗಳನ್ನು ಸರ್ಕಾರ ಪಡೆದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೂಕ್ತ ಪರಿಹಾರವನ್ನು ಹುಡುಕಿದ್ರೆ ಇಂಥದ್ದು ಘಟನೆಗಳು ಪುನರಾವರ್ತನೆ ಆಗೋದಿಲ್ಲ. ಯಾಕಂದರೆ ಈ ರೀತಿ ಹತ್ಯೆಗಳು, ಈ ರೀತಿ ಅನೇಕ ಘಟನೆಗಳು ದೇಶಾದ್ಯಂತ ಭಾಳಷ್ಟು ಸಲ ನಡೆದಿದೆ. ಆದರೆ ಈಗ ನಾವು ನಾಗರಿಕ ಸಮಾಜದಲ್ಲಿದ್ದೀವಿ. 80 ವರ್ಷ ಆಗಿದೆ ನಮ್ಮ ಸ್ವಾತಂತ್ರ್ಯ ಬಂದು. ಈಗಲಾದರೂ ಜಾತಿ ವ್ಯವಸ್ಥೆ ಮತ್ತು ಭ್ರಷ್ಟಾಚಾರನ ತೊಡೆದುಹಾಕಿ ನಾವು ಒಳ್ಳೆ ಅಭಿವೃದ್ಧಿಶೀಲ ರಾಷ್ಟ್ರ ಆಗಬೇಕು. ಆದರೆ ಇಂತಹ ಘಟನೆಗಳಿಗೆ ಕಾರಣಗಳೇನು ಅನ್ನೋದನ್ನು ಸರ್ಕಾರ ಪರಿಶೀಲನೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೂಕ್ತ ನಿರ್ಧಾರಗಳನ್ನು ಕೈಗೊಳ್ಳಬೇಕು. ಸರ್, ನನಗೆ ಒಂದು ಇದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅಂದರೆ, ಇಫ್ ಇನ್ ಕೇಸ್ ಅರಣ್ಯ ಅಧಿಕಾರಿಗಳೇ ಈ ಕೇಸನ್ನು ಮುಚ್ಚಾಕಲಿಕ್ಕೆ ಪ್ರಯತ್ನ ಪಟ್ಟಿದ್ರು ಸಹಿತ ಅವ್ರಿಗೊಂದು ಅವಕಾಶ ಇತ್ತು. ಯಾಕಂದರೆ ಗೋಲ್ಡನ್ ಅವರ್ ಇತ್ತು ಅವ್ರಿಗೆ. ಆ ಒಂದು ದಿನ ಅವಕಾಶ ಇದೆ, ಏನೆಲ್ಲ ಮಾಡ್ಬೋದು. ಅದಕ್ಕೆ
ಪ್ರತಿಕೂಲ ಸಾಕ್ಷಿಯಾಗಿ ಅವರು ಸಾಕ್ಷ್ಯಾಧಾರಗಳನ್ನು ಒದಗಿಸಿರ್ತಕ್ಕಂಥ ವಸ್ತುಗಳಲ್ಲಿ ಒಂದು 3-4 ಚೂರಿಗಳಿದೆ, ಅವು ಕೂಡ ತುಕ್ಕು ಹಿಡಿದಿದೆ. ಜೊತೆಗೆ ಒಂದು ಹೊಸ ಚಪ್ಪಲಿ ಇದೆ, ಅದು ಸ್ಟಿಕ್ಕರ್ ಕೂಡ ತೆಗೆಯದಂಥ ಚಪ್ಪಲಿ. ಮೊಬೈಲ್ಗಳಿದೆ, ಅವರಿಗೆ ಸಂಬಂಧಪಟ್ಟಿರ್ಬೋದು. ಓಕೆ, 30 kg ಮಾಂಸ ಅಂತ ಹೇಳ್ತಾರೆ, ಅದು ಯಾವ ಪ್ರಾಣಿಯದು ಅಂತ ಗೊತ್ತಾಗಿಲ್ಲ. ಬಟ್ ಅನುಮಾನಗಳು ಏನು ಮೂಡ್ತಾ ಇದೆ ಅಂದರೆ ಸರ್, ನಾನು ಚರ್ಚೆ ಆಗ್ತಾ ಇರೋದ್ರ ಬಗ್ಗೆ ಹೇಳ್ತೀನಿ. ತುಕ್ಕು ಹಿಡಿದಿರ್ತಕ್ಕಂಥ ಚೂರುಗಳನ್ನು ಅವರು ಪ್ರಾಣಿಗಳ ಬೇಟೆಗೆ ಬಳಸ್ಲಿಕ್ಕೆ ಹೋಗ್ತಾರಾ ಅನ್ನೋ ಥರದ ಚರ್ಚೆ. ಯಾವುದೇ ಕಲೆ ಇಲ್ಲ, ನೆತ್ತರಿನ ಕಲೆ ಇಲ್ಲ, ಅದು ಒಂದು ಚರ್ಚೆ. ಹೊಸ ಚಪ್ಪಲಿ, ಸ್ಟಿಕ್ಕರ್ ಕೂಡ ತೆಗೆದಂಥ ಚಪ್ಪಲಿ, ಇವೆಲ್ಲವುಗಳು ಸೃಷ್ಟಿ ಮಾಡಿರೋದು, ಕಟ್ಟುಕತೆ ಮತ್ತು ಈ ಕಪೋಲ ಕಲ್ಪಿತ ಕಥೆಗಳನ್ನು ಹುಟ್ಟು ಹಾಕಿರೋದು ಅನ್ನೋ ಥರ ಚರ್ಚೆಗಳಾಗ್ತಾ ಇದೆ. ಇದನ್ನು ಅರಣ್ಯ ಇಲಾಖೆ ಒಂದು ಅವ್ರ ಚಾಲೆಂಜ್ ಕೂಡ ಹೌದು. ಅವರಿಗೆ ಅಂಟಿರ್ತಕ್ಕಂಥ ಕಪ್ಪು ಚುಕ್ಕೆನೂ ಅವರು ಹೊರ ತೆಗಿಬೇಕು, ಆ ಪ್ರಯತ್ನಗಳಾಗಬೇಕು. ಯಾವ ನಿಟ್ಟಿನಲ್ಲಿ ಸರ್? ಈಗ ಅನೇಕ ಬಾರಿ ಈ ಇಲಾಖೆಯ ಮುಖ್ಯಸ್ಥರು, ಅದು ಪೊಲೀಸ್ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಎಕ್ಸೈಸ್ ಇರ್ಬೋದು, ನರ್ಕೋಟಿಕ್ ಡ್ರಗ್ಸ್ ಇರ್ಬೋದು, ಕಾಸ್ಮೆಟಿಕ್ ಡ್ರಗ್ಸ್ನವ್ರು ಇರ್ಬೋದು, ಅವರು ಪ್ರಮುಖ ಸಂದರ್ಭಗಳಲ್ಲಿ ಅವ್ರ ತಲೆ ಮೇಲೆ ಏನೋ ಬರುತ್ತೆ, ಅವರ ಹೊಣೆಗಾರಿಕೆಯನ್ನು ನುಣುಚಿಕೊಳ್ಳೋಕ್ಕೆ ಯಾವುದೋ ಒಂದಷ್ಟು ವಸ್ತುಗಳನ್ನ ತಂದು ಅಲ್ಲಿಟ್ಟು ಇದನ್ನು ಇಂಥವ್ರು ಬಳಸಿದ್ದಾರೆ ಅಂತ ಸಾಮಾನ್ಯವಾಗಿ ಪ್ರತಿಪಾದಿಸ್ತಾರೆ. ಅದೇ ರೀತಿ ಇದು ನ್ಯಾಯಾಲಯಗಳಿಗೆ ದಾಖಲೆಗಳನ್ನು ಒದಗಿಸ್ತಾರೆ, ವಸ್ತುಗಳನ್ನು ಕಳಿಸ್ಕೊಡ್ತಾರೆ. ಇದು ಸರಿಯೋ ತಪ್ಪೋ ಅನ್ನೋದನ್ನು ತನಿಖಾ ತಂಡ ಕೈಗೊಳ್ಳಬೇಕು, ಪಾರದರ್ಶಕ ತನಿಖೆ ಮಾಡಬೇಕು. ನಮಗೆ ಈ ಪ್ರಕರಣದಲ್ಲಿ ಅದೃಷ್ಟವಶಾತ್ ಆ ಐ ವಿಟ್ನೆಸ್ಸು, ನೇರ ಪ್ರತ್ಯಕ್ಷ ಸಾಕ್ಷಿ ಅಂತ ದಾಸ್ ಅಂತ ಒಬ್ಬರು ಏನಿದ್ದಾರೆ, ಈಗ ಟ್ರೀಟ್ಮೆಂಟ್ ತೊಗೊಂಡು ಹೊರಗಡೆ ಬಂದಿದ್ದಾರೆ, ಮಹಿಮಾ ದಾಸ್ ಇವತ್ತು ವಿಡಿಯೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಸಾಕ್ಷಿ ಇರೋದ್ರಿಂದ ಸರಿಯಾದ ರೀತಿಯಲ್ಲಿ ಅವರ ಹೇಳಿಕೆಗಳನ್ನು, ವಿಡಿಯೋಗ್ರಾಫು, ಆಡಿಯೋ ಎಲ್ಲ ದಾಖಲೆ ಸಮೇತವಾಗಿ ಕಾನೂನುಬದ್ಧವಾಗಿ ಹೇಳಿಕೆಗಳನ್ನು ಪಡೆದ್ರೆ ಸತ್ಯಾಂಶ ಹೊರಗಡೆ ಬರುತ್ತೆ. ಆ ಚಪ್ಪಲಿ ತಂದಿಟ್ರು, ಅದು ಲೇಬಲ್ ತೆಗೆದ್ರು ಇಲ್ವೋ, ಅವರೇ ಮೃತರೇ ತಗೊಂಡ್ಬಂದ್ರು, ಅಥವಾ ಅರಣ್ಯ ಇಲಾಖೆಯ ಸಿಬ್ಬಂದಿ ಆತ್ಮರಕ್ಷಣೆಗಾಗಿ ಕೃತ್ಯಗಳನ್ನ ಎಸಗಿದ್ದಾರೆ, ಇವೆಲ್ಲವೂ ಮುಂದೆ ಬರುತ್ತೆ. ಯಾವ ರೀತಿಯಾದಂಥ ರಾಜಕೀಯ ಸ್ವರೂಪ ಅಥವಾ ರಾಜಕೀಯ ಬಣ್ಣ ತೆಗೆದುಕೊಳ್ತಾ ಇದೆ ಗೊತ್ತಾಗ್ತಲ್ಲ. ಸೊ ನೋಡಿ, ಒಂದು ಕಡೆ ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇರೋದು, ಅದೇ ಅರಣ್ಯ ಶಿಬಿರಗಳ ಮೇಲೆ ದಾಳಿ ಮಾಡ್ತಿದ್ದಾರೆ, ಧ್ವಂಸ ಮಾಡ್ತಿದ್ದಾರೆ, ಎಲ್ಲ ಥರದ್ದಾಗ್ತಿದೆ. ಅಂದರೆ ನೋಡಿ, ಚಾಮರಾಜನಗರ ಅಂದ ತಕ್ಷಣ ಯಾವುದೇ MP ಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಅಲ್ಲಿ ಹೋಗಿ ಅವರ ಅಳಲನ್ನು ಕೇಳದೆ ಇಲ್ಲೇ ಕೂತ್ಕೊಂಡಿದ್ದಾರೆ ಅನ್ನೋ ಥರದ ಕಾರಣದಲ್ಲ, ಅಥವಾ ಈ ಮಹಿಮಾ ದಾಸನ ಸಪೋರ್ಟ್ ಮಾಡಿ ಆತನನ್ನು ನಿಗೂಢವಾಗಿ ಇಟ್ಟು ಇಲ್ಲಿ ಯಾರನ್ನ ಉಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಏನು ಅನ್ಸುತ್ತೆ ಸರ್ ಇವು ಸೂಕ್ಷ್ಮ ಗಮನ? ಇಲ್ಲ, ಕೆಲವು ಸಲ ಒಬ್ಬೊಬ್ಬ ಅಧಿಕಾರಿಯ ಮನಸ್ಸಿನಲ್ಲಿ ಒಳಗಡೆ ಏನೋ ಓಡ್ತಾ ಇರುತ್ತೆ, ನನ್ನ ಮೇಲೆ ಏನಾಗ್ಬೋದು, ಮುಂದೆ ರಾಜಕೀಯ ಮುಖ್ಯಸ್ಥರು ನಮಗೆ ಯಾವ ರೀತಿ ಪ್ರಶ್ನೆ ಕೇಳ್ಬೋದು, ಅಥವಾ ನನ್ನನ್ನು ಯಾವ ರೀತಿ ಇಲಾಖೆ ವಿಚಾರಣೆಗೊಳಿಸ್ಬೋದು, ಅಥವಾ FIR ನನ್ನನ್ನು ತಗ್ಲಾಕ್ಬೋದು, ಈ ರೀತಿ ಎಲ್ಲ ಅವರು ಗಂಭೀರವಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಕೆಲವು ಸಲ ಅವರು ಭಯನೂ ಕಾಡ್ತಾ ಇರುತ್ತೆ, ಕೆಲವು ಸಲ ನಿರಪರಾಧಿಗಳು ಅಪರಾಧಿಗಳಾಗ್ಬಿಡ್ತಾರೆ. ಈ ಎಲ್ಲ ಕಾರಣಕ್ಕಾಗಿ ಸ್ವಲ್ಪ ಗೊಂದಲಗಳು ಏರ್ಪಡುತ್ತೆ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಪ್ರಮುಖರು ಅವರೆಲ್ಲನೂ ವಿಶ್ವಾಸ ತಗೊಂಡು ಏನು ನಡೆದಿದೆ ಸತ್ಯಾಂಶ, ಘಟನೆಗಳನ್ನು, ಹೇಳಿಕೆಗಳನ್ನು ದಾಖಲಿಸಿ ಅವರು ಮುಂದೆ ಕಾನೂನು ಕ್ರಮಕ್ಕೆ ಒಳಪಡಿಸಬೇಕು. ಈ ಥರದ ಅರಣ್ಯ ಇಲಾಖೆ ಮತ್ತು ಅಲ್ಲಿನ ವಸ್ತುಗಳನ್ನು ವಶಪಡಿಸ್ಕೊಳ್ಳೋದು ಅಥವಾ ಅರಣ್ಯ ಸಂಪತ್ತನ್ನು ನಾಶಪಡಿಸೋದು, ಈ ಥರ ಗಂಭೀರ ಘಟನೆಗಳು ಅಥವಾ ಕೇಸ್ಗಳನ್ನು ಗಮನಿಸಿದಾಗ ಜನಸಾಮಾನ್ಯರು ಮತ್ತು ಅರಣ್ಯ ಇಲಾಖೆ ಇವುಗಳ ನಡುವಿನ ಹೊಂದಾಣಿಕೆ ಮತ್ತು ಕಾನೂನು ವಿಚಾರಗಳಲ್ಲಿ ಅವರು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳೋ ಒಂದು ಅವೇರ್ನೆಸ್, ಈ ಸಂಬಂಧವಾಗಿ ನೀವು ನೋಡಿರ್ತಕ್ಕಂಥ ಕೇಸ್ಗಳಲ್ಲಿ ಮತ್ತು ಇದನ್ನು ಸೂಕ್ಷ್ಮವಾಗಿ ಹೇಗೆ ಸಲಹೆ ಕೊಡಲಿ? ರಾಕೇಶ್, ಯಾವಾಗಲೂ ಏನು ನಡೀತದೆ ಅಂದರೆ, ಅರಣ್ಯ ಇಲಾಖೆಗೂ ಸಾರ್ವಜನಿಕರಿಗೂ ತಿಕ್ಕಾಟ, ಪೊಲೀಸರಿಗೂ ಸಾರ್ವಜನಿಕರಿಗೂ ತಿಕ್ಕಾಟ, ರೆವಿನ್ಯೂ ಇಲಾಖೆಯವರಿಗೂ ರೈತರಿಗೂ ತಿಕ್ಕಾಟ, ಸಾರ್ವಜನಿಕರಿಗೂ ಸಂಬಂಧಪಟ್ಟ ಅಧಿಕಾರಿಗಳು ರಾಜಕಾರಣಿಗೆ ತಿಕ್ಕಾಟ ಇದ್ದದ್ದೇ. ಸೌಹಾರ್ದತೆ ಭಾಳಷ್ಟು ಕಡಿಮೆ. ಯಾಕಂದರೆ ಈ ತಿಕ್ಕಾಟ ಕಾರಣಗಳೂ ಇರುತ್ತೆ. ನಾನು ಈಗಾಗಲೇ ನಾವು ಮಾತಾಡಿದ್ರಲ್ಲ, ಆರ್ಥಿಕ ಕಾರಣಗಳಿರುತ್ತೆ, ರಾಜಕೀಯವಾಗಿದೆ, ಸಾಮಾಜಿಕ ಕಾರಣಗಳಿರುತ್ತೆ, ಜಾತಿ ಕಾರಣಗಳಿರುತ್ತೆ, ಮತ್ತು ಮುಖ್ಯವಾಗಿ ಭ್ರಷ್ಟಾಚಾರದ ಕಾರಣಗಳು ಇರುತ್ತೆ. ಆ ಕಾರಣಕ್ಕಾಗಿ ಯಾವ ಕಾರಣಕ್ಕಾಗಿ ಇದಾಗಿದೆ ಅನ್ನತಕ್ಕಂಥದ್ದನ್ನು ತನಿಖೆಯಲ್ಲಿ ನಾವು ಪ್ರಾಮಾಣಿಕವಾಗಿ ಮಾಡಿದರೆ ಗೊತ್ತಾಗುತ್ತೆ. 100 ಕೇಸ್ನಲ್ಲಿ ನನಗಿರೋದು ಒಂದು ನೋಡಿ, CIDಗೂ ಒಪ್ಪಿಸ್ಬೋದು, ಅಥವಾ ತುಂಬ ದೊಡ್ಡ ಮಟ್ಟದಲ್ಲಿ CBIಗೂ ಕೂಡ ಒಪ್ಪಿಸ್ಬೋದು, ಅಥವಾ ಈ ಮ್ಯಾಜಿಸ್ಟ್ರೇಟಿಯಲ್ ತನಿಖೆ ಅದು ಕೂಡ ಮಾಡ್ಬೋದು. ಬೇಡ, SIT ಫಾರ್ಮ್ ಮಾಡಿ ಅದ್ರ ಮುಖಾಂತರವಾಗೂ ತನಿಖೆಗೆ ಒಳಪಡಿಸ್ಬೋದು. ಬಟ್ ಏನಾಗುತ್ತೆ, ಯಾರ್ಯಾರು ತನಿಖೆ ನಡೆಸಿದ್ರೆ ಇದರಲ್ಲಿ ಒಂದು ನ್ಯಾಯಸಮ್ಮತವಾದಂಥ ರಿಸಲ್ಟ್ ಬರೋ ಚಾನ್ಸಸ್ ಇದೆ. ಏನಾಗಬೇಕು ಅಂತ ನೀವು ಭಾವಿಸ್ತೀರಿ ಸರ್? ನನ್ನ ಪ್ರಕಾರ ಸ್ಥಳೀಯ ಪೊಲೀಸರು ತನಿಖೆಯನ್ನು ಕೈಗೊಂಡಾಗ ಗ್ರಾಮಸ್ಥರಿಗೆ ವಿಶೇಷವಾಗಿ ಅದರ ಬಗ್ಗೆ ನಂಬಿಕೆ ಬರಲ್ಲ. ಅರಣ್ಯ ಇಲಾಖೆಯವರು ಇದರಲ್ಲಿ ಇರೋದ್ರಿಂದ, ಅರಣ್ಯ ಇಲಾಖೆಯು ಸರ್ಕಾರಿ ನೌಕರು, ಸ್ಥಳೀಯ ಪೊಲೀಸು ಸರ್ಕಾರಿ ನೌಕರು, ಅದು ಸಮಂಜಸ ಅನಿಸಲ್ಲ.
ಸೇಡಿ ಕೊಟ್ಟರೆ ಅವರು ಕರ್ನಾಟಕ ರಾಜ್ಯದ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡೋರು, ಅವರು ಯಾವ ರೀತಿ ವರದಿ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇದು ಒಂದು ಹಂತ. ಎರಡನೇದು, ರಾಜ್ಯವನ್ನು ಬಿಟ್ಟು ಕೇಂದ್ರದ CBIಗೆ ತನಿಖೆ ಕೊಟ್ಟ ಈ ರಾಜ್ಯದವರು ಒಪ್ಪೋದಿಲ್ಲ. ಕೇಂದ್ರದವರು ಇನ್ವಾಲ್ವ್ ಆದರೆ ನಿರಪರಾಧಿಗಳೆಲ್ಲ ಫಿಕ್ಸ್ ಮಾಡಿಬಿಡ್ತಾರೆ. ಅವರು ಕೇಂದ್ರೀಯ ತನಿಖಾ ಸಂಸ್ಥೆ ಅಲ್ಲ, ಅದು BJPಯ ಸರ್ಕಾರದ ತನಿಖಾ ಸಂಸ್ಥೆ, ಆದ್ದರಿಂದ CBI ತನಿಖೆ ನಾವು ಒಪ್ಪಲ್ಲ ಅಂಥೇಳಿ ಕಂಠಾಘೋಷವಾಗಿ ಅವರು ಹಗಲು ರಾತ್ರಿ ಹೋರಾಟ ಮಾಡಿ ನಿಲ್ಲಿಸ್ಬಿಡ್ತಾರೆ. ಇದನ್ನು ಅನೇಕ ಪ್ರಕರಣಗಳಲ್ಲಿ ಗಮನಿಸಿದ್ದೀವಿ. ಈಗ ಸ್ಥಳೀಯ ರಾಜ್ಯ ಸರ್ಕಾರದ ತನಿಖಾ ತಂಡ ಈ ರೀತಿ, ಕೇಂದ್ರ ಸರ್ಕಾರದ ತನಿಖಾ ತಂಡ ಈ ಸಮಸ್ಯೆ ಇದೆ, ಮತ್ತೇನು ಮಾಡಬೇಕು ಅನ್ನತಕ್ಕಂಥ ಪ್ರಶ್ನೆ. ವಿಚಾರಣಾ ಆಯೋಗ ಒಂದು ರೀತಿಯಲ್ಲಿ ಸರಿ ಅನಿಸುತ್ತೆ, ಇಲ್ಲ ಅಲ್ಲಿನ ಚಾಮರಾಜನಗರ ಜಿಲ್ಲೆಯ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶ ಉಸ್ತುವಾರಿಯಲ್ಲಿ ಮಾಡೋದು ಸೂಕ್ತ ಅನಿಸುತ್ತೆ. ಮತ್ತು ಈಗಾಗಲೇ ರಾಜ್ಯ ಸರ್ಕಾರ ನಾವು ವಿಶೇಷ ತನಿಖಾ ತಂಡ ಅಂದರೆ ಇನ್ನೊಂದು ಅರ್ಥದಲ್ಲಿ SIT ಅಂತ ಕರೀತಾರೆ, SIT ಮಾಡಿದ್ದೀವಿ ಅಂತ ಹೇಳಿರೋದನ್ನು ನಾವು ಗಮನಿಸಿದ್ದೀವಿ. ಆದರೆ SIT ಯಾವ ರೀತಿ ಇದೆ ಅನ್ನೋದು ಗೊತ್ತಿಲ್ಲ. ಅರಣ್ಯ ಇಲಾಖೆಯವರು ಯಾರಿದ್ದಾರೆ, ಪೊಲೀಸ್ ಇಲಾಖೆಯವರು ಯಾರಿದ್ದಾರೆ, ರೆವಿನ್ಯೂ ಇಲಾಖೆಯವರು ಯಾರಿದ್ದಾರೆ, ಸಮಾಜ ಸುಧಾರಕರು ಯಾರಿದ್ದಾರೆ, ಮತ್ತು ಸ್ಥಳೀಯ ಪ್ರಮುಖರು ಯಾರಿದ್ದಾರೆ, ಅಥವಾ ಯಾರು ಆ ತಂಡದಲ್ಲಿ ಏನೇನು ಪಾತ್ರ ವಹಿಸ್ತಾರೆ ಅನ್ನತಕ್ಕಂಥದ್ದು ಸೈಲೆಂಟಾಗಿರೋದ್ರಿಂದ ಅದರ ಬಗ್ಗೆಯೂ ನಮಗೆ ಗೊಂದಲ ಇದೆ. ಒಟ್ಟಲ್ಲಿ ಪ್ರತ್ಯಕ್ಷ ಸಾಕ್ಷಿ ಮಹಿಮಾ ದಾಸ್ ಇನ್ನೂ ಜೀವಂತವಾಗಿ ಉಳಿದಿರೋದ್ರಿಂದ ಅವನನ್ನು ಯಾವ ಒತ್ತಡಕ್ಕೂ ಪ್ರಭಾವಕ್ಕೂ ಆಮಿಷಕ್ಕೂ ಒಳಪಡಿಸದೆ ಸತ್ಯ ಘಟನೆಯನ್ನು ಅವನಿಂದ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡ್ರೆ ಅಂತಹ ಸಮಸ್ಯೆ ಏನೂ ಆಗೋದಿಲ್ಲ.